ನನ್ನ ಮಗಳ ಲಂಚ್ ಬಾಕ್ಸ್ಗೆ ಇವತ್ತು ಏನು ಮಾಡಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆಗೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾನು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ರಾತ್ರಿನೇ ನೆನೆಸಿಟ್ಟಿರ್ತೀನಲ್ಲ, ಅದನ್ನು ಚೆನ್ನಾಗಿ ಅಗೆದು ಅದೇ ನೀರನ್ನು ಕುಡಿತೀನಿ. ಮೆಂತ್ಯ ಕಾಳು ತುಂಬಾ ಬೆನಿಫಿಟ್ಸ್ ಇದೆ. ಅದು ನೆನೆಸಿರೋ ಮೆಂತ್ಯ ಕಾಳು ಇಂಕೆಂತಂದರೆ ನಮಗೆ ಹೇರ್ತು ತುಂಬ ಇಶ್ಯೂ ಆದಮೇಲೆ ನಾನು ಇದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದು. ಮತ್ತು ನಮ್ಮ ಸ್ಕಿನ್ನಲ್ಲಿ ಈಗ ಸ್ವಲ್ಪ ಪಿಂಪಲ್ಸ್ ಆಗಿತ್ತು. ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೇದು. ಯಾಕೆಂತಂದರೆ ಬಾಡಿನ ಡಿಟಾಕ್ಸಿಫೈ ಮಾಡೋದ್ರಿಂದ ಸ್ಕಿನ್ನಲ್ಲಿ ಏನೋ ಪಿಂಪಲ್ಸ್ ಆಗಿದ್ರೆ ಹೋಗುತ್ತೆ. ನನಗೆ ಇವಾಗ 30 ಏಜು, ಆದರೂ ನಾನು ನನ್ನ ಬಗ್ಗೆ ಏನು ಕೇರ್ ಮಾಡ್ತಾ ಇರಲಿಲ್ಲ. ನಮ್ಮಮ್ಮ ಒಂದ್ಸರಿ ಹೇಳಿದ್ರು, ನೀನು ಯಾಕೆ ಯಾವಾಗಲೂ ಏನಾದರೂ ಹೇಳಿದ್ರೆ ಟ್ರೈ ಮಾಡೋದು ಇಲ್ಲ, ಅದನ್ನು ಫಾಲೋ ಮಾಡೋದು ಇಲ್ಲ, ಬರೀ ಮಕ್ಕಳು ಮನೆ ಕೆಲಸ ಅಷ್ಟೇ ಅಲ್ಲ. ನಾವಂತೂ ಗೊತ್ತಿರಲಿಲ್ಲ, ಎಜುಕೇಷನ್ ಇರಲಿಲ್ಲ, ನಮ್ಮನ್ನು ನಾವು ಅಷ್ಟು ಕೇರ್ ಮಾಡಲಿಲ್ಲ. ನೀವಾದರೂ ಕೇರ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ನನ್ನನ್ನು ನಾನು ತುಂಬ ಕೇರ್ ಮಾಡ್ಕೋಬೇಕು ಅಂತ ಹೇಳಿ. ಈ ಮೆಂತ್ಯ ಬಂದ್ಬಿಟ್ಟು ಜಾಯಿಂಟ್ ಪೇನ್ಗೆ ಕೂಡ ತುಂಬ ಒಳ್ಳೆಯದು. 30 ಅಂದಮೇಲೆ ಅದೆಲ್ಲ ನಾರ್ಮಲ್ ಅಲ್ವಾ. ಇವಾಗ ಕ್ಯಾರೆಟ್ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನು ಗೋಡಂಬಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಎತ್ತಿಡ್ತಾ ಇದ್ದೀನಿ. ಇನ್ನು ಬಾಣಲಿಗೆ ಎಣ್ಣೆ ಮತ್ತು ಚಕ್ಕೆ, ಏಲಕ್ಕಿ, ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪು ಹಾಕ್ಬಿಡ್ತೀನಿ, ಅದರಿಂದ ಈರುಳ್ಳಿ ಬೇಗ ಬೇಯುತ್ತೆ. ತುರಿದಿರೋ ಕ್ಯಾರೆಟನ್ನು ಹಾಕೊಳ್ಳೋದು, ಅದಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ಅರಿಶಿನ, ಒಂಚೂರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ರೈಸ್ ಕಲರ್ ಚೆನ್ನಾಗಿರುತ್ತೆ ಅಂತ. ಇನ್ನು ಮಾಡಿರೋ ಅನ್ನನ ಅದ್ರ ಜೊತೆ ಮಿಕ್ಸ್ ಮಾಡಿ ಮೇಲೆ ಗೋಡಂಬಿ ಹಾಕಿಬಿಟ್ರೆ ಸೂಪರ್ ಟೇಸ್ಟಿ ಕ್ಯಾರೆಟ್ ರೈಸ್ ರೆಡಿ ಆಗಿಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೊತ್ತಂಬರಿ ಹಾಕಿ ಕೊಡಿ, ಮಕ್ಕಳು ಖಂಡಿತ ಲಂಚ್ ಬಾಕ್ಸ್ ಖಾಲಿ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಅವಲಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಬಿಟ್ಟು ಅವಲಕ್ಕಿ ನೆನೆಸಿದ್ನಲ್ಲ ಅದನ್ನು ಹುರಿದ್ಬಿಟ್ಟು ಮೇಲೆ ಸ್ವಲ್ಪ ಹಾಲು, ಅದಕ್ಕೆ ಬೇಕಾಗಿದ್ದು ನಾನು ಕಲ್ ಸಕ್ಕರೆಗೆ ಏಲಕ್ಕಿ ಹಾಕ್ಬಿಟ್ಟು ಪೌಡರ್ ಮಾಡಿ ಹಾಕಿದ್ದೀನಿ. ತುರಿದಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ನೆನ್ನೆ ಏನಾಯಿತು ಅಂದರೆ ಅವಲಕ್ಕಿ ಮಾಡಬೇಕು ಅಂತ ಅಂದೆ, ನನ್ನ ಮಗಳು ಜಾಸ್ತಿ ನೆನಾಕ್ಬಿಟ್ಟಿದ್ರು. ಸೊ ಅದಕ್ಕಿಂತ ಏನು ಮಾಡೋದು, ಜಾಸ್ತಿ ವೇಸ್ಟ್ ಆಗಿಬಿಡುತ್ತೆ ಅಂತ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ. ಬೆಳಗ್ಗೆ ಅದು ಅವಲಕ್ಕಿ ಪಾಯಸ ಮಾಡಿಕೊಟ್ಟೆ. ತುಂಬ ರುಚಿಯಾಗೂ ಆಗುತ್ತೆ. ನನ್ನ ಮಗಳಿಗೆ ಪಾಯಸ ಅಂದರೆ ಫೇವ್ರೇಟು. ಮಗಳು ಫೇವ್ರೇಟ್ ಮಾಡ್ದಂಗೂ ಆಯಿತು. ಇನ್ನು ಪ್ರಗತಿನ ಸ್ಕೂಲಿಗೆ ಕಳಿಸ್ದೆ. ಫುಲ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಟೇಕ್ ಕೇರ್, ಬಾಯ್.